ಜನವರಿ 24ವರೆಗೂ ಕೂಡ ಯಾತ್ರೆ ನಡೆಯುತ್ತೆ. ಆ ಯಾತ್ರೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಅದಕ್ಕೆ ಭಾಗಿಯಾಗಿ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂಥ ಮಂದಿರ, ಅದರ ಗರ್ಭಗುಡಿ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅದರ ಉದ್ಘಾಟನೆಯನ್ನು ಕೂಡ ಅವತ್ತಿನ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಿದ್ದಾರೆ. ಎಲ್ಲ ಕಡೆನೂ ಇನ್ವಿಟೇಷನ್ ಹೋಗಿದೆ. ಎಲ್ಲ ಸೆಲೆಬ್ರಿಟಿಗಳಿಗೆ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಕೂಡ ಕೊಟ್ಟಿದ್ದಾರೆ, ಎಲ್ಲ ಬಂದು ಭಾಗಿಯಾಗಿ ಅಂತ ಹೇಳಿ. ನಾವು ಕೂಡ ನಮ್ಮ ಶ್ರೀವತ್ಸ ಅವರು, ನಮ್ಮ ಶಿವಕುಮಾರ್ ಅವರು, ನಮ್ಮ ಎಲ್ಲ ಪಕ್ಷದ ವತಿಯಿಂದ ನಾವು ಕೂಡ ಯೋಚನೆ ಮಾಡಿ ಜನಕ್ಕೂ ಕೂಡ ಕರೆ ಕೊಡ್ತಾ ಇದ್ದೀವಿ. ಪ್ರತಿ ದೇವಸ್ಥಾನ ಇರ್ಬೋದು, ಅದು ಮಾರಮ್ಮ ಇರ್ಬೋದು, ಚೌಡಮ್ಮ ಇರ್ಬೋದು, ಹೊಸಲು ಮಾರಮ್ಮ ಇರ್ಬೋದು, ಅಥವಾ ಇಲ್ಲಿ ಯಾವುದೇ ದೇವಸ್ಥಾನದ ಗಣೇಶನ ಗುಡಿ ಇರ್ಬೋದು, ರಾಮನ ಗುಡಿ ಇರ್ಬೋದು, ಶಿವನ ಗುಡಿ ಇರ್ಬೋದು, ಪ್ರತಿಯೊಂದು ಗುಡಿಯಲ್ಲೂ ಕೂಡ ಅವತ್ತು ಪೂಜೆ ಪುನಸ್ಕಾರಗಳು ರಾಮ ಭಜನೆ ಆಗಬೇಕು. ಅದಕ್ಕೆ ನಾವು ಎಲ್ಲರಿಗೂ ಜನಕ್ಕೂ ಕೂಡ ಕರೆಯನ್ನು ಕೊಡ್ತೀವಿ. ದಯವಿಟ್ಟು ಅವತ್ತು ಏಕಕಾಲಕ್ಕೆ ನಾವು ಮೈಸೂರು ಮತ್ತು ಕೊಡಗು ಜಿಲ್ಲೆನಲ್ಲಿ ಇರುವಂಥ ಅಷ್ಟೂ ದೇವಸ್ಥಾನಗಳಲ್ಲೂ ಕೂಡ ನಾವು ಪೂಜೆ ಪುನಸ್ಕಾರವನ್ನು ಮಾಡೋಣ. ಅದು ಕಾಡಲ್ ಮಧ್ಯದಲ್ಲಿ ಇರುವಂಥ ಒಂದು ಶಿವಲಿಂಗ ಇರ್ಬೋದು, ಅವತ್ತು ಪೂಜೆ ನಡಿಬೇಕು. ಹಾಗಾಗಿ ಪ್ರತಿಯೊಂದು ಕಡೆನೂ ಕೂಡ ಪೂಜೆಯನ್ನು ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಇದನ್ನು ಒಂದು ವ್ಯಾಪಕವಾಗಿ ನಡೆಯುತ್ತೆ. ಅಯೋಧ್ಯೆನಲ್ಲೂ ಕೂಡ ತುಂಬಾ ಜನಕ್ಕೆ ಇನ್ವಿಟೇಷನ್ ಇದೆ. ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಹೋಗುವಂತಹ ಯೋಚನೆಯೂ ಕೂಡ ಇದೆ. ಥ್ಯಾಂಕ್ ಯು. ಜನವರಿ 24ವರೆಗೂ ಕೂಡ ಯಾತ್ರೆ ನಡೆಯುತ್ತೆ. ಆ ಯಾತ್ರೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂದು ಅದಕ್ಕೆ ಭಾಗಿಯಾಗಿ ಅದರ ಲಾಭವನ್ನು ಪಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. 22ನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ಭವ್ಯವಾದಂಥ ಮಂದಿರ, ಅದರ ಗರ್ಭಗುಡಿ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅದರ ಉದ್ಘಾಟನೆಯನ್ನು ಕೂಡ ಅವತ್ತಿನ ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಿದ್ದಾರೆ. ಎಲ್ಲ ಕಡೆನೂ ಇನ್ವಿಟೇಷನ್ ಹೋಗಿದೆ. ಎಲ್ಲ ಸೆಲೆಬ್ರಿಟಿಗಳಿಗೆ ಎಲ್ಲರಿಗೂ ಕೂಡ ಇನ್ವಿಟೇಷನ್ ಕೂಡ ಕೊಟ್ಟಿದ್ದಾರೆ, ಎಲ್ಲ ಬಂದು ಭಾಗಿಯಾಗಿ ಅಂತ ಹೇಳಿ. ನಾವು ಕೂಡ ನಮ್ಮ ಶ್ರೀವತ್ಸ ಅವರು, ನಮ್ಮ ಶಿವಕುಮಾರ್ ಅವರು, ನಮ್ಮ ಎಲ್ಲ ಪಕ್ಷದ ವತಿಯಿಂದ ನಾವು ಕೂಡ ಯೋಚನೆ ಮಾಡಿ ಜನಕ್ಕೂ ಕೂಡ ಕರೆ ಕೊಡ್ತಾ ಇದ್ದೀವಿ. ಪ್ರತಿ ದೇವಸ್ಥಾನ ಇರ್ಬೋದು, ಅದು ಮಾರಮ್ಮ ಇರ್ಬೋದು, ಚೌಡಮ್ಮ ಇರ್ಬೋದು, ಹೊಸಲು ಮಾರಮ್ಮ ಇರ್ಬೋದು, ಅಥವಾ ಇಲ್ಲಿ ಯಾವುದೇ ದೇವಸ್ಥಾನದ ಗಣೇಶನ ಗುಡಿ ಇರ್ಬೋದು, ರಾಮನ ಗುಡಿ ಇರ್ಬೋದು, ಶಿವನ ಗುಡಿ ಇರ್ಬೋದು, ಪ್ರತಿಯೊಂದು ಗುಡಿಯಲ್ಲೂ ಕೂಡ ಅವತ್ತು ಪೂಜೆ ಪುನಸ್ಕಾರಗಳು ರಾಮ ಭಜನೆ ಆಗಬೇಕು. ಅದಕ್ಕೆ ನಾವು ಎಲ್ಲರಿಗೂ ಜನಕ್ಕೂ ಕೂಡ ಕರೆಯನ್ನು ಕೊಡ್ತೀವಿ. ದಯವಿಟ್ಟು ಅವತ್ತು ಏಕಕಾಲಕ್ಕೆ ನಾವು ಮೈಸೂರು ಮತ್ತು ಕೊಡಗು ಜಿಲ್ಲೆನಲ್ಲಿ ಇರುವಂಥ ಅಷ್ಟೂ ದೇವಸ್ಥಾನಗಳಲ್ಲೂ ಕೂಡ ನಾವು ಪೂಜೆ ಪುನಸ್ಕಾರವನ್ನು ಮಾಡೋಣ. ಅದು ಕಾಡಲ್ ಮಧ್ಯದಲ್ಲಿ ಇರುವಂಥ ಒಂದು ಶಿವಲಿಂಗ ಇರ್ಬೋದು, ಅವತ್ತು ಪೂಜೆ ನಡಿಬೇಕು. ಹಾಗಾಗಿ ಪ್ರತಿಯೊಂದು ಕಡೆನೂ ಕೂಡ ಪೂಜೆಯನ್ನು ಮಾಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶವಾಗಿದೆ. ಇದನ್ನು ಒಂದು ವ್ಯಾಪಕವಾಗಿ ನಡೆಯುತ್ತೆ. ಅಯೋಧ್ಯೆನಲ್ಲೂ ಕೂಡ ತುಂಬಾ ಜನಕ್ಕೆ ಇನ್ವಿಟೇಷನ್ ಇದೆ. ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಹೋಗುವಂತಹ ಯೋಚನೆಯೂ ಕೂಡ ಇದೆ. ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.